ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ ಸಾಕ. ಬೆಂಗಳೂರಿನಲ್ಲೇ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. 4,500 ನೋಂದಣಿ ಆಗಿರುವಂಥ ಹೋಟೆಲ್ಗಳಿದ್ದಾವೆ. ಒಂದು ಹೋಟೆಲ್ಗೆ ಕನಿಷ್ಠ 2 ರಿಂದ 3 ಸಿಲಿಂಡರ್ ಬೇಕೇ ಬೇಕು. ಒಂದು ಸಾಕಾಗುತ್ತಾ ಹಾಗಾದರೆ? ರೆಸ್ಟೋರೆಂಟು ನಾನ್ ವೆಜ್ ಹೋಟೆಲ್ಗೆ 5 ರಿಂದ 6 ಬೇಕ್ರಿ ಪರ್ ಡೇಗೆ. ಹೀಗಿರುವಾಗ ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಸಾಕಾಗುತ್ತಾ? ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವುದಿದೆ. ಹೋಟೆಲ್ ಸಂಘದ ತುರ್ತು ಸಭೆ ಕರೆದಿದ್ದಾರೆ ಸಂಜೆ 5 ಗಂಟೆಗೆ. 1 ವಾರ ಪರಿಸ್ಥಿತಿ ನಿಭಾಯಿಸಿ ಅಂತ ಸಚಿವ ಮುನಿಯಪ್ಪ ಹೇಳಿದರು. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಎಷ್ಟೋ ಹೋಟೆಲ್ಗಳು ಬಂದಾಗಿದ್ದಾವೆ. ಕೆಲವು ಕಡೆ ದೋಸೆ ಸಿಗ್ತಾ ಇಲ್ಲ, ಪೂರಿ ಸಿಗ್ತಾ ಇಲ್ಲ, ಊಟ ಬಂದ್ ಮಾಡಿದ್ದಾರೆ, ಕಾಫಿ ಟೀ ಅಷ್ಟೇ ಸಿಗ್ತಾ ಇದೆ. ನೋಡಿ, 4,500 ರಿಜಿಸ್ಟರ್ ಆಗಿರುವಂಥ ಹೋಟ್ಲ್ಗಳಿದ್ದಾವೆ. 45,000 ಹೋಟ್ಲು ಲೆಕ್ಕ ಹಾಕಿದ್ರು ನಾವು ಅಂದಾಜು 1,000 ಅಷ್ಟೇ ಹೋಟ್ಲು ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಚಿಂತೆ ಜಾಸ್ತಿ ಆಗಿದೆ. ಎಸೆನ್ಷಿಯಲ್ ಸರ್ವಿಸಸ್ಸು ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ. ಅದಕ್ಕೆ ಬೇಕಾಗಿರುವಷ್ಟು ಪೂರ್ತಿಯನ್ನು ಯಾವುದಕ್ಕೆ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9,500 ಸಿಲಿಂಡರನ್ನು ಈ ಪ್ರತಿದಿನ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸು 3 ಕಂಪ್ನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ. ಅದರಲ್ಲಿ 4,200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ನಲ್ಲ ಅವಕ್ಕೆ ಹೋಗ್ತದೆ. ಉಳಿದಂಥವು 4,200 ಸಿಲಿಂಡರ್. ಅದು ರೆಗ್ಯುಲರಾಗಿ ಖರ್ಚಾಗ್ತಾ ಇರೋದು, ಕಡಿಮೆ ಮಾಡಿಲ್ಲ ಇದಕ್ಕೆ. ಮತ್ತು ಗೌರ್ಮೆಂಟ್ PSU institutions, airports, railways, bus stands, Indira canteen, KM